ಕಾಳಪ್ಪನಹಳ್ಳಿಯಲ್ಲಿ ಶ್ರೀ ದೊಡ್ಡಮ್ಮ ತಾಯಿ ದೇವಸ್ಥಾನದ ಆಗಮಿಕರು. ಮೂಲ ಅರ್ಚಕರು ಬಂದು ಶ್ರೀಯುತ ಆಂಜನಪ್ಪನವರು. ಸುಮಾರು ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವಗಳು, ಪ್ರತಿಷ್ಠಾಪನೆಯಾದಾಗಿನಿಂದ ಅನ್ನದಾನಗಳು, ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ನಿತ್ಯ ಹೋಮಗಳು, ಪ್ರಕೃತಿ ಮಾತೆಯ ಹೋಮ, ಅಮ್ಮನಿಗೆ ಶಕ್ತಿ ಕೊಡುವಂಥ ಹೋಮಾದಿಗಳು ಎಲ್ಲವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷವೂ ಸಹ ವಿಜೃಂಭಣೆಯಿಂದ ನೆರವೇರಿದೆ. ಅನ್ನದಾನ, ವಿಶೇಷ ಹೋಮಾದಿಗಳು, ದೊಡ್ಡಮ್ಮನವರ ಹೋಮ, ದುರ್ಗಾ ಹೋಮ, ಪ್ರತ್ಯಂಗಿರಾ ದೇವಿಯ ಹೋಮ ಎಲ್ಲ ಹೋಮಗಳನ್ನು ಮಾಡಿ ಪೂರ್ಣಾಹುತಿಯನ್ನು ಕೊಟ್ಟು ತದನಂತರ ಅನ್ನದಾನ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಸರ್ವ ಗ್ರಾಮಸ್ಥರಿಂದ, ಮೂಲ ಶ್ರೀ ಆಂಜನಪ್ಪನವರ ಒಂದು ಭಕ್ತಾದಿಗಳಿಂದ, ಶ್ರೀ ದೊಡ್ಡಮ್ಮನವರ ಭಕ್ತಾದಿಗಳಿಂದ ನೆರವೇರಿಸಲಾಗಿದೆ. ಇಲ್ಲಿ ಯಾರು ಕಷ್ಟ ಅಂತ ಬರ್ತಾರೋ ಅವರಿಗೆ ಶೀಘ್ರ ಪರಿಹಾರ ನಡೀತಾ ಇದೆ. ಯಾರು ಬೋರ್ವೆಲ್ಗಾಗಿ ಬರ್ತಾರೋ, ನೀರಿಗಾಗಿ ಗಂಗಮ್ಮನ ಹುಡ್ಕೊಂಡು ಬರ್ತಾರೋ ಅವರಿಗೆ ವಿಶೇಷವಾಗಿ ಇಲ್ಲಿ ಆ ದೇವರನ್ನೇ ಕರ್ಕೊಂಡ್ಬಂದು ಅದೇ ಒಂದು ಅವರ ಜಮೀನಲ್ಲಿ ಪಾಯಿಂಟನ್ನು ಕೊಟ್ಟು ಮಾಡಿದ್ದಾರೆ. ಆ ರೀತಿಯಾದಂಥ ಶಕ್ತಿಯುಳ್ಳವಂಥ ಒಂದು ಶಕ್ತಿಪೀಠ ಶ್ರೀ ದೊಡ್ಡಮ್ಮ ದೇವಿ, ತ್ರಿಪುರೇಶ್ವರಿ ಮಾತಾ, ಶ್ರೀ ಮಾರಿಕಾಂಬಾ ದೇವಿ, ಈ ರೀತಿಯಾಗಿ ರೇಣುಕಾ ಯಲ್ಲಮ್ಮನವರು 4 ದೇವರುಗಳನ್ನು ಇಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಮಾಡಿದ್ರಿಂದ ಸರ್ವರೂ ಸಹ ಇಲ್ಲಿಗೆ ಯಾರು ಬರ್ತಾ ಇದ್ದಾರೋ ಅವರ ಕಷ್ಟ ನಿವಾರಣೆಯಾಗಿ ಅವರ ಬೇಡಿಕೆಗಳು ಈಡೇರಿಕೆಗಳು ವಾಕ್ಯದ ಮುಖಾಂತರ ದೊಡ್ಡಮ್ಮನನ್ನೇ ಮೇಲೆ ಎತ್ಕೊಂಡು ಆಯಮ್ಮನೇ ಮನಸ್ಸಿನಲ್ಲಿರುವ ಮಾತನ್ನು ಹೇಳಿ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಅಂತ ನೆರವೇರಿಸ್ಕೊಂಡು ಬರ್ತಾ ಇದ್ದಾಳೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಯಾರೇ ಕಷ್ಟ ಅಂತ ಇಲ್ಲಿಗೆ ಬಂದರೆ ಅವರ ಕಷ್ಟ ಪರಿಹಾರವಾಗುತ್ತೆ. ಅವ್ರ ಹತ್ರ ಇಷ್ಟೇ ದಕ್ಷಿಣೆ ಕೊಡಿ ಅಂತ ಯಾವತ್ತೂ ಕೇಳಿಲ್ಲ. ಇಲ್ಲಿ ಅವರಿಗೆ ಅನಿಸಿದಷ್ಟು ದಕ್ಷಿಣೆಗಳನ್ನು ಹಾಕ್ಕೊಂಡು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಈ ದೇವಸ್ಥಾನದ ಪೂರ್ತಿಯಾದಂಥ ಜವಾಬ್ದಾರಿ ಎಲ್ಲವೂ ಸಹ ಆ ಅರ್ಚಕರಾದಂಥ ನಿತ್ಯ ಅರ್ಚಕರಾದಂಥ ಆಂಜನಪ್ಪನವರಿಗೆ ಸಂಬಂಧಪಟ್ಟಿದ್ದು. ಜೈ ಶ್ರೀರಾಮ್. ನಾವು ಇದೇ ಥರ ಅಮ್ಮನ ಸೇವೆ ಸಲ್ಲಿಸ್ತಾ ಇದ್ದೀವಿ. ಇದೇ ಥರ ಅಲಂಕಾರ ಸೇವೆಗಳು, ಜನಸಂಖ್ಯೆ ಜಾಸ್ತಿಯಾಗಿ ಅನ್ನ ಅರ್ಪಣೆ ಎಲ್ಲ ಮಾಡ್ತಾ ಇದ್ದೀವಿ. ಜನಸಂಖ್ಯೆಗಳು ಎಲ್ಲರೂ ಸಹಕರಿಸಿ ನಮ್ಮನ್ನು ಈ ಪೋಷಕ ಮಾಡ್ತಾವ್ರೆ. ಚಂಡಿ ಹೋಮ, ಗಣಪತಿ ಹೋಮ, ನವಗ್ರಹ ಹೋಮ, ವೇದ ಪಾರಾಯಣ, ಪ್ರಧಾನ ಕುಂಭ ಆರಾಧನೆ, ಮಹಾಕುಂಭ, ಪಂಚಾಮೃತಾಭಿಷೇಕ, ಅಲಂಕಾರ ಸೇವೆ. ದೀಪಗಳೆಲ್ಲ ಬೆಳಗಿ ನಾವು ಆರತಿ ಬೆಳಗಿ ಎಲ್ಲನೂ ನಾವು ವರ್ಷನೂ ಇದೇ ಥರ ಸೇವೆ ಮಾಡ್ತಾ ಇದ್ದೀವಿ. ಅಮ್ಮನ ಮುಂದೇನು ಇದೇ ಥರ ಸೇವೆ ಮಾಡ್ತೀವಿ, ಇದೇ ಥರ ಅಲಂಕಾರ ಮಾಡ್ತೀವಿ, ಇದೇ ಥರ ಜನಸಂಖ್ಯೆ ಹೆಚ್ಚಿನ ಇದು ಕೊಟ್ಟು ಸಹಕರಿಸಿ ಭಾಗವಹಿಸಿ ಇದು ಮಾಡ್ತಾರೆ. ಇವತ್ತು ಸಾಯಂಕಾಲ ಸಂಜೆ ಊರಿನ ಮೆರವಣಿಗೆ ಆದಿ ಬೀದಿಯಲ್ಲಿ ಅಮ್ಮನ ಹೊರಡ್ತಾ ಇದ್ದಾಳೆ. ನಾಳೆ ಭಾನುವಾರ ದಿನ ಬಲಿ ಪೂಜೆ ಇದೆ.